ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಡಿಸೆಂಬರ್ ತಿಂಗಳ ವೃಶ್ಚಿಕ ರಾಶಿಯಲ್ಲಿ ಏನು ಬದಲಾವಣೆ ಇದೆ ಅಂತ ನೋಡೋಣ. ವೃಶ್ಚಿಕ ರಾಶಿ ಯಾವ ದೇವರ ಆಶೀರ್ವಾದ ಇದೆ ಡಿಸೆಂಬರ್ ತಿಂಗಳಲ್ಲಿ? ವೃಶ್ಚಿಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ? ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಇರುವಂಥದ್ದು. ನೆಕ್ಸ್ಟ್ ಬಲರಾಮರ ಬ್ಲೆಸ್ಸಿಂಗ್ಸ್, ನಾರದ ಮುನಿಗಳ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ದೇವರ ಭಜನೆಯನ್ನು ಮಾಡುವಂಥದ್ದು ಈ ಮಂತಲ್ಲಿ ಇರುತ್ತೆ. ದೇವರ ಧ್ಯಾನ ಮಾಡುವಂಥದ್ದು, ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು, ದೇವರ ತೀರ್ಥಯಾತ್ರೆಗಳನ್ನು ಮಾಡುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ರಾತ್ರಿ ಟೈಮಲ್ಲಿ ಯಾರು ಮೆಡಿಟೇಷನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ರೀತಿಯಲ್ಲಿ ಜ್ಞಾನ ಸಿಗುವಂಥದ್ದು. ಮತ್ತು ಇನ್ನು ಹೇಳಬೇಕು ಅಂತ ಅಂದರೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕದ ಕಡೆ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುವಂಥದ್ದು. ಮತ್ತು ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇರೋರು, ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಒಂದು ರೀತಿಯಲ್ಲಿ ತುಂಬ ಸಕ್ಸಸ್ಗಳು ಸಿಗ್ತಾ ಇರುವಂಥದ್ದು. ನೀವೇನು ಕಷ್ಟಪಟ್ಟಿರ್ಬೋದು, ನಿಮ್ಮ ತಮ್ಮ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಒಂದು ರೀತಿಯಲ್ಲಿ ಒಳ್ಳೆ ಪ್ರತಿಫಲಗಳು, ಫಲಿತಾಂಶಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು. ಅವ್ರ ಬಗ್ಗೆ ತುಂಬಾ ಇಲ್ಲಿ ಯೋಚನೆ ಇದೆ. ಕೆಲಸದ ವಿಚಾರವಾಗಿ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಏನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅವರು ಅಂತ ಕೂಡ ಬಂದಿರುವಂಥದ್ದು. ನಾರದ ಮುನಿಗಳು ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ನಿಮಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಅವರಿಂದ ನಿಮಗೆ ಒಂದು ಸೇಫ್ ಝೋನಲ್ಲಿ ನೀವು ಇರ್ತೀರಾ. ಮತ್ತು ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ರೀತಿಯಲ್ಲಿ ಯಾರ್ದೋ ಮುಖಾಂತರ ಆಗಿರ್ಬೋದು ನಿಮಗೆ ಸೂಚನೆಗಳನ್ನು ಕೊಡ್ತಾರೆ ಅವರು. ಎಲ್ಲೋ ಭಜನೆಗಳು ತುಂಬಾ ಮಾಡ್ತೀರಾ ನೀವು, ಮತ್ತು ವಾದ್ಯಗಳನ್ನು ನುಡಿಸುವಂಥವ್ರಾಗಿರ್ಬೋದು, ಒಂದು ಒಳ್ಳೆ ರೀತಿಯ ಫೇಮಸ್ ಆಗುವಂಥದ್ದು, ವಾದ್ಯಗಳನ್ನು ನುಡಿಸಿ ನೀವು ತುಂಬ ಫೇಮಸ್ ಆಗುವಂಥದ್ದು. ಮತ್ತು ಎಲ್ಲಿ ಮಧ್ಯೆ ಬಂದು ನಿಮಗೆ ಇಲ್ಲಿ ಯಾರೋ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಮಾಡುವಂಥದ್ದು ಇಲ್ಲಿ ಬಂದಿರುವಂಥದ್ದು. ತುಂಬ ಪ್ರಯಾಣಗಳಿದೆ, ಪ್ರಯಾಣನ ಮಾಡುವಂಥದ್ದು, ಪ್ರಯಾಣ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಹೇಗಿರುತ್ತೆ ಅಂತ ನೋಡೋಣ. ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ? ಈ ವೃಶ್ಚಿಕ ರಾಶಿಯವ್ರಿಗೊಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಇದೆ ಅಂತ ಬಂದಿರುವಂಥದ್ದು. ಗ್ರಹಗತಿಗಳು ಪ್ರಭಾವಗಳು ಆಗುತ್ತೆ ಅಂತ ಬಂದಿರುತ್ತೆ. ಒಂದಿಷ್ಟು ಜವಾಬ್ದಾರಿಗಳು ಈ ಮಂತಲ್ಲಿ ಜಾಸ್ತಿ ಇರುತ್ತೆ. ಪ್ರೀತಿ ವಿಚಾರವಾಗಿ ಬಂದರೆ ಒಂದು ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿಯಾಗಿ ಪ್ರೀತಿ ಕಡೆ ಗಮನ ಕೊಡದೇನೆ, ನಿಮ್ಮನ್ನು ಯಾರೂ ಇಷ್ಟಪಡ್ತಾ ಇಲ್ಲ, ನೀವಾಗೆ ಇಷ್ಟಪಟ್ಟರೂ ಕೂಡ ಇಲ್ಲಿ ರಿಸೀವ್ ಮಾಡ್ತಾ ಇಲ್ಲ ಅಂತ ಬಂದಿರುವಂಥದ್ದು. ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ನೀವು ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಎಲ್ಲೋ ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ತುಂಬ ಚಾಲೆಂಜಸ್ ಆಗಿ ಇರುತ್ತೆ. ಬಟ್ ಚಾಲೆಂಜಸ್ನ ಈಗಲಿಂದಲ್ಲ, ಮುಂಚೆಯಿಂದನೇ ನೀವು ಸಫರ್ ಪಡ್ತಾ ಇದ್ದೀರಾ. ಅದಕ್ಕೆ ಒಂದು ಒಳ್ಳೆ ರೀತಿ ಈ ಮಂತಲ್ಲಿ ಅಟ್ಲೀಸ್ಟ್ ಒಂದು 50% ಆದರೂ ಕೂಡ ಒಂದೇ ಪ್ರಾಬ್ಲಮ್ಸ್ ಏನಿದೆ ಅದು ಒಂದು ರೀತಿಯಲ್ಲಿ ಕಡಿಮೆ ಆಗಿ ಒಂದಿಷ್ಟು ಸಕ್ಸಸ್ಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಒಂದು 50-50 ಎನರ್ಜಿನ ತೋರಿಸುತ್ತೆ. ನೀವು ಪಾಸಿಟಿವ್ ಆಗಿರಿ, ಫನ್ ಮಾಡಿ, ಒಂದು ರೀತಿಯಲ್ಲಿ ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಬರುತ್ತೆ. ಯಾವ ರೀತಿ ಇದ್ರೂ ಕೂಡ ಈ ಮಂತ್ ಒಂದು ರೀತಿಯಲ್ಲಿ ಸಕ್ಸಸ್ ಕಡೆ ನೀವು ಗಮನ ಕೊಡೋದ್ರಿಂದ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಇದೆ. ನಿಮ್ಮನ್ನು ನೋಡಿ ಕೆಲವರು ಇಲ್ಲಿ ಹೊಟ್ಟೆ ಹುರ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಸಕ್ಸಸ್ ಕಡೆ ಗಮನ ಕೊಟ್ಟಿರೋದ್ರಿಂದ ಒಂದಿಷ್ಟು ಚಾಲೆಂಜಸ್ನ ಎದುರಿಸಬೇಕಾಗುವಂಥ ಪರಿಸ್ಥಿತಿಗಳು ಬರ್ಬೋದು ಅಂತಲೂ ಕೂಡ ಇದೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ದುಡ್ಡು ಕೂಡ ಬರುವಂಥದ್ದು. ಬಟ್ ಇಲ್ಲಿ ದುಡ್ಡು ಬರುವಂಥದ್ದು ಮತ್ತು ನಿಮ್ಮ ತಂದೆ ಕಡೆಯಿಂದ ಏನೋ ಒಂದು ರೀತಿಯಲ್ಲಿ ದುಡ್ಡು ಸಹಾಯ ಆಗುವಂಥದ್ದು, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ನಿಮಗೇನೋ ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಇಲ್ಲಿ ನಿಮ್ಮ ತಂದೆ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಏನೋ ಮಾತುಕತೆಗಳು ನಡಿಬೋದು ಈ ಮಂತಲ್ಲಿ. ಏನೋ ಮೆಂಟಲಿ ಕ್ಲಿಯರ್ ಆಗಿ ಇದ್ದೀರಾ ನೀವು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈ ಮಂತಲ್ಲಿ ಒಂದಿಷ್ಟು ಕ್ಲಿಯಾರಿಟಿ ಆಗಿ ಇರ್ತೀರ. ತುಂಬ ರೆಸ್ಪಾನ್ಸಿಬಲ್ನ ತೊಗೊಂಡು ಮುಂದುವರಿಯುವಂಥದ್ದಿದೆ. ತುಂಬ ಒಂದು ಮ್ಯಾಟರ್ಸ್ ಏನಿದೆ, ಏನೇ ಒಂದು ಮ್ಯಾಟರ್ ಇರ್ಬೋದು ಈ ಮಂತಲ್ಲಿ,
ಅದನ್ನು ಒಂದಿಷ್ಟು ಬುದ್ಧಿವಂತಿಕೆಯಿಂದ ನೀವು ಮುಂದುವರಿಸ್ದಿರೋ ಸ್ಟ್ರಾಂಗ್ ಆಗಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ. ಸಡನ್ನಾಗಿ ಒಂದು ಬೆಟರ್ಮೆಂಟ್ ನಿಮಗೆ ಕಾಣಿಸ್ತಾ ಇರುವಂಥದ್ದು. ವೆಯ್ಟ್ ಮಾಡ್ತಾ ಇದ್ರಲ್ಲ ಇಷ್ಟು ದಿನಗಳಲ್ಲಿ ವೆಯ್ಟ್ ಮಾಡ್ತಾ ಇರುವಂಥದ್ದು ಸಡನ್ನಾಗಿ ಒಂದು ರೀತಿಯಲ್ಲಿ ಜಂಪ್ ಆಗುವಂಥದ್ದು, ಅಂದರೆ ಸಕ್ಸಸ್ ಆಗುವಂಥದ್ದು, ತುಂಬ ಫಾಸ್ಟಾಗಿ ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಯೂನಿಕಾರ್ನ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಯೂನಿಕಾರ್ನ್ ಕಡೆಯಿಂದ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ? ಏನೋ ಕಾಗದ ಪತ್ರಗಳು ನಿಮಗೆ ಸಿಗ್ಬೋದು ಅಂತ ಬಂದಿರುವಂಥದ್ದು. ಪ್ಯೂರ್ ಇಂಟ್ಯೂಷನ್ ಏನಿದೆ ಅದು ಬೇಗ ನಿಮಗೆ ವರ್ಕ್ ಆಗುತ್ತೆ. ಫೈನಲಿ ನಿಮಗೆ ಕ್ಲಿಯಾರಿಟಿ ಗೊತ್ತಾಗುತ್ತೆ. ಮತ್ತು ನಿಮ್ಮ ಈಗೋ ಏನಿದೆ ಆ ಈಗೋನ ಸೈಡಿಗೆ ಎತ್ತಿಟ್ಟು ನೀವು ಡಿವೈನ್ಗೆ ಸರೆಂಡರ್ ಆದರೆ ಅಂತ ಅಂದ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಹೇಗಾಗುತ್ತೆ, ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಇದು ತುಂಬ ಬೇಗ ನಿಮಗೆ ವರ್ಕ್ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ನೀವು ನಿಮ್ಮ ಈಗೋ ಏನಿದೆ ಅದನ್ನು ಸೈಡಿಗೆ ಎತ್ತಿಟ್ಟು ಡಿವೈನ್ಗೆ ಸರೆಂಡರ್ ಆಗಿ ಅಂತ ಕೂಡ ಬಂದಿರುವಂಥದ್ದು. ಡಿವೈನ್ ಪೋರ್ಟಲ್ ಬಂದಿರೋದ್ರಿಂದ ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಬರೆದಿಟ್ಟಿದ್ದೀರಾ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ಅಂತ ಬಂದಿರುವಂಥದ್ದು. ಏನೇ ಇದ್ರೂ ಕೂಡ ಅದನ್ನು ದಯವಿಟ್ಟು ಬರೆದಿಡಿ. ಅದನ್ನು ಯೂನಿಕಾರ್ನ್ ನೋಡಿಕೊಂಡು ನಿಮ್ಮ ಆಸೆಗಳೇನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಒಂದು ಕಾಸ್ಮಿಕ್ ಶಫರಿಂಗ್ ಅಂತ ಬಂದಿದೆ, ಶಫರ್ ಅಂತ ಬಂದಿದೆ. ಹಂಗಾಗಿ ನೀವು ಇಲ್ಲಿ ಟ್ರೂತ್ ಏನಿದೆ ನಿಮ್ಮ ಜೀವನದಲ್ಲಿ, ನಿಮ್ಮ ಹಾರ್ಟ್ ಚಕ್ರ ಏನಿದೆ, ನಿಮ್ಮ ಆನರ್ ಏನಿದೆ ಅದನ್ನು ಒಂದು ರೀತಿಯಲ್ಲಿ ನಂಬಿಕೆನೇ ಇಟ್ಕೊಳ್ಬೇಕಾಗಿರುವಂಥದ್ದು. ನಿಮ್ಮ ಮೇಲೆ ದಯವಿಟ್ಟು ಭರವಸೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಭರವಸೆನ ಕಳ್ಕೊಂಡ್ರಿ ಅಂತ ಅಂದರೆ ಒಂದಿಷ್ಟು ನೀವು ಯಾವ ಕಡೆ ಬೇಕಾದರೂ ಏನಾದರೂ ಜಂಪ್ ಆಗ್ಬೋದು. ಹಂಗಾಗಿ ನಿಮ್ಮ ಮಾನಸಿಕವಾಗಿ ಇರ್ಬೋದು, ನಿಮ್ಮ ಆನರ್ ಏನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಆಗಿರ್ಬೋದು. ನೀವು ಏನು ಮಾತಾಡ್ತೀರ ಅದು, ನೀವೇನು ಸ್ಪೀಕ್ ಮಾಡ್ತೀರ ಅದು ನಿಜ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಮಾತಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.